ಲಡಾಖಲ್ಲಿ ನಮ್ಮ ಸಿಮ್ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ನ ಕೊಡೋಣ. ಸೊ ಕೆಲವರು ಇಲ್ಲಿಂದ ಪೋರ್ಟ್ ಮಾಡಿಸ್ಕೊಂಡು ಹೋಗಿ ಅಲ್ಲಿ ಸಿಮ್ ಕಾರ್ಡ್ನಲ್ಲಿ ಯೂಸ್ ಮಾಡ್ತಾರೆ, ಫೋನ್ಗಳು ಯೂಸ್ ಮಾಡ್ತಾರೆ. ಬಟ್ ಇವಾಗ ಟ್ವಿಸ್ಟ್ ಏನಾಗಿದೆ ಅಂತ ಹೇಳಿದ್ರೆ, ನೀವೇನಾದರೂ ಅಲ್ಲಿ ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಬರೋದು ಏರ್ಟೈಲು ಮತ್ತು ಜಿಯೋ, ಓಕೆನಾ, ಬಿಟ್ಟರೆ ಬೇರೆ ಯಾವ ನೆಟ್ವರ್ಕು ಬರೋದಿಲ್ಲ. ನೀವೇನಾದರೂ ಆನ್ಲೈನಲ್ಲಿ ಜಿಯೋ ಪ್ರೀಪೇಡ್ ಆಗಿ ಆನ್ಲೈನಲ್ಲಿ ಪೋಸ್ಟ್ ಪೇಡಿಗೆ ಏನಾದರೂ ಕನ್ವರ್ಟ್ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ದೇವರಾಣೆ ಮರೆತು ಬಿಡಿ, ಸಿಮ್ ಕಾರ್ಡ್ ವರ್ಕ್ ಆಗೋದಿಲ್ಲ. ಆನ್ಲೈನಲ್ಲಿ ಯಾವುದೇ ರೀತಿಯಾಗಿರೋಂಥ ಪ್ರೀಪೇಡಿಂದ ಪೋಸ್ಟ್ ಪೇಡ್ಗೆ ನಾವು ಕನ್ವರ್ಟ್ ಮಾಡಿದ್ರೆ ಲಡಾಖಲ್ಲಿ ವರ್ಕ್ ಆಗೋದಿಲ್ಲ, ಜಮ್ಮು ಕಾಶ್ಮೀರ್ ಸ್ಪೆಷಲಿ. ಸೊ ನೀವು ಬೆಟರ್ ಆಪ್ಷನ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅಲ್ಲಿಗೆ ಹೋದರೆ ನೀವು 400 ರೂಪಾಯಿ ಆಗುತ್ತೆ ಸಿಮ್ ಕಾರ್ಡ್ಗೆ. ನಿಮ್ಗೆ ಅನ್ಲಿಮಿಟೆಡ್ ಡೇಟಾ ಕೊಡ್ತಾರೆ, 30 ದಿನಕ್ಕೆ ನಿಮಗೆ ಟೂರಿಸ್ಟ್ ಸಿಮ್ಗಳು ಕೊಡ್ತಾರೆ. ಫಾರಿನ್ ಕಂಟ್ರೀಸ್ಗೆ ಹೋದಾಗೆಲ್ಲ ತಗೋತೀವಲ್ಲ ಆ ರೀತಿ. ಸೊ ಆ ರೀತಿ ನೀವು ಒಂದು 400 ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ಬಿಟ್ರೆ ಬೆಸ್ಟು. ನೀವು ಮೊದಲಿಂದನೂ ಪೋಸ್ಟ್ ಪೇಡ್ ಸಿಮ್ನ ಯೂಸ್ ಮಾಡ್ತಾ ಇದ್ದೀನಿ, ಏರ್ಟೈಲು ಜಿಯೋ ಅಂತ ಹೇಳಿದ್ರೆ ವರ್ಕ್ ಆಗುತ್ತೆ. ವಡಾಫೋನ್ ನೆಟ್ವರ್ಕ್ ಎಲ್ಲೂ ಬರೋದಿಲ್ಲ. ಸೊ ಇದು ಸಿಮ್ ಕಾರ್ಡಿನ ಅವಸ್ಥೆ ಜಮ್ಮು ಕಾಶ್ಮೀರ.